ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಪ್ರತಿದಿನ ಚಪಾತಿ, ರೊಟ್ಟಿ ಇವೆಲ್ಲದಕ್ಕೂ ಒಂದಲ್ಲ ಒಂದು ಪಲ್ಯಗಳು ಬೇಕಾಗ್ತಾನೆ ಇರುತ್ತೆ ಅಲ್ವಾ. ನಿಮ್ಮ ಮನೆಯಲ್ಲಿ ನಿಮಗೆ ಟೇಸ್ಟ್ಗೆ ತಕ್ಕ ಹಾಗೆ ಕೆಲವೊಂದು ಪಲ್ಯಗಳನ್ನ ಮಾಡ್ಕೋತಿರ್ತೀರ. ಅದನ್ನೇ ಒಂಚೂರು ಚೇಂಜ್ ಮಾಡ್ಬಿಟ್ಟು ಮಾಡಿದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಇವತ್ತು ಹೆಸರು ಕಾಳು ಮೆಂತ್ಯ ಸೊಪ್ಪು ಉಪಯೋಗಿಸ್ಕೊಂಡು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಜೊತೆಗೆ ನಿಮ್ಮೆಲ್ಲರಿಗೂ ಬ್ಲೈಂಡಾಗಿ ನಾನು ಅಡುಗೆ ಹೇಗೆ ಮಾಡ್ತೀನಿ, ಹೇಗೆ ತರಕಾರಿಗಳಾಗಿರ್ಬೋದು, ಸೊಪ್ಪುಗಳಾಗಿರ್ಬೋದು ಕ್ಲೀನೆಲ್ಲ ಮಾಡ್ತೀನಿ ಅನ್ನೋ ಡೌಟ್ ಇದ್ದೇ ಇರುತ್ತೆ ಅಲ್ವಾ. ಅದನ್ನು ಹೇಗೆ ಮಾಡ್ತೀನಿ ಅಂತ ಆ ವಿಡಿಯೋ ಮಾಡ್ತಾ ನಿಮಗೆ ಹೇಳ್ತಾ ಇರ್ತೀನಿ. ಬನ್ನಿ ಇವಾಗ ಹೆಸರು ಕಾಳು ಮೆಂತ್ಯ ಸೊಪ್ಪು ಉಪಯೋಗಿಸ್ಕೊಂಡು ಪಲ್ಯ ಮಾಡೋಣ. ಮೊದಲು 1/4 ಕಪ್ಪಷ್ಟು ಹೆಸರು ಕಾಳನ್ನ ಕುಕ್ಕರ್ ಒಳಗಡೆ ಹಾಕಿ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ನಾನಿಲ್ಲೇನು ಕಾಳನ್ನ ನೆನೆಸಿಲ್ಲ, ಒಂದು 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ. ಅಷ್ಟಕ್ಕೆ ಇಷ್ಟು ಕಾಳು ಬೆಂದಿದೆ. ಇಷ್ಟು ಬೆಂದರೆ ಸಾಕು. ತುಂಬ ಏನಾದರೂ ಮ್ಯಾಶ್ ಆಗೋ ರೀತಿ ಬೇಯಿಸ್ಬಿಟ್ರೆ ಪಲ್ಯ ಅಷ್ಟು ಚೆನ್ನಾಗಿರೋದಿಲ್ಲ. ಇನ್ನು ಪಕ್ಕ ಎತ್ತಿಟ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ದಪ್ಪ ತಳ ಇರೋವಂಥ ಪಾತ್ರೆ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಒಂಚೂರು ಚಟಪಟ ಅನ್ನೋಕ್ಕೆ ಶುರು ಆಗ್ತಿದ್ದ ಹಾಗೆ ಹಸಿಮೆಣಸಿನ್ಕಾಯಿ 4ರಿಂದ 5 ನಿಮ್ಮ ಖಾರಕ್ಕೆ ತಕ್ಕಷ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಇಷ್ಟ ಆಗದೆ ಇದ್ದವರು ನೀವು ಅಚ್ಕಾರದ ಪುಡಿ ಬೇಕಾದರೂ ಹಾಕೊಂಡು ಮಾಡ್ಕೋಬೋದು. ಅಂದರೆ ಅದನ್ನು ನಾವು ಮೆಂತ್ಯ ಸೊಪ್ಪೆಲ್ಲ ಬೇಯಿಸ್ಕೊಳ್ತೀವಲ್ಲ, ತದನಂತರ ಹಾಕೋಬೇಕಾಗುತ್ತೆ. ಹಸಿಮೆಣಸಿನ್ಕಾಯಿ ಒಂಚೂರು ಫ್ರೈ ಆಗ್ತಿದ್ದ ಹಾಗೆ ಮೀಡಿಯಮ್ ಸೈಜ್ ಈರುಳ್ಳಿ 2 ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂಚೂರು ಸಾಫ್ಟ್ ಆಗಲಿ. ಈರುಳ್ಳಿ ಒಂಚೂರು ಸಾಫ್ಟ್ ಆಗ್ತಿದ್ದ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನ್. ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕ್ಕೆ ಇಷ್ಟಪಡದೇ ಇದ್ದವರು ಸಣ್ಣಗೆ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿಬಿಡ್ಬೇಕಾದ್ರೂ ಹಾಕೋಬೋದು. ಅದು ಲೈಟಾಗಿ ಬಾಯಿಗೆ ಸಿಗ್ತಾ ಇರುತ್ತೆ. ಆ ಥರ ತಿನ್ನೋಕ್ಕೆ ಇಷ್ಟಪಡೋರು ಆ ಥರ ಬೇಕಾದರೂ ಹಾಕೋಬೋದು. ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಹೈ ಫ್ಲೇಮಲ್ಲೇ 2 ನಿಮಿಷ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಮೆಂತ್ಯ ಸೊಪ್ಪು 1 ಹಿಡಿ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಅದು ಚೆನ್ನಾಗಿ ನೀವು ಫ್ರೈ ಮಾಡಿಕೊಂಡ್ರೆ ಕಹಿ ಅಂಶ ಕಮ್ಮಿ ಆಗೋದು. ಒಂಚೂರು ಫ್ರೈ ಮಾಡಿಕೊಂಡು ನಂತರ ಹೆಸರು ಕಾಳನ್ನ ಹಾಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಅದರದ್ದು ಕಹಿ ಅಂಶ ಹಾಗೇ ಇರುತ್ತೆ. ನೀವು ಅನ್ಕೋಬೋದು ಈ ಸೊಪ್ಪೆಲ್ಲ ಇವರು ಬ್ಲೈಂಡು ಹೇಗೆ ಅದನ್ನು ಕ್ಲೀನ್ ಮಾಡ್ಕೋತಾರೆ ಅಂತ. ಇಲ್ಲ, ಸೊಪ್ಪೆಲ್ಲ ನನಗೆ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಕಷ್ಟನೇ. ನಾನು ಯಾರಿಗಾದ್ರೂ ಸಹಾಯ ತೊಗೊಳ್ತೀನಿ. ನಮ್ಮ ಅತ್ತೆ ಸಹಾಯ ತೊಗೊಳ್ತೀನಿ, ಇಲ್ಲ ಕೆಲಸದವ್ರು ಇದ್ದರೆ ಕೆಲಸದವ್ರ ಸಹಾಯ ತೊಗೊಳ್ತೀನಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಕ್ಲೀನ್ ಮಾಡ್ಕೊಂಡಿದ ನಂತರ ಸೆಪ್ರೇಟು ಒಂದು ಟಿಶ್ಯೂ ಪೇಪರು ಅಥವಾ ಬಾಕ್ಸಲ್ಲೂ ಅದನ್ನು ಹಾಕಿ ಇಟ್ಕೊಂಡ್ಬಿಡ್ತೀನಿ. ಒಂದೊಂದು ಸೊಪ್ಪುದು ಒಂದೊಂದು ಆಕಾರಗಳು ಇರುತ್ತೆ. ಜೊತೆಗೆ ಸ್ಮೆಲ್ಲು ಇರುತ್ತೆ. ಕೆಲವೊಂದು ಸೊಪ್ಪುಗಳು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇವೆಲ್ಲ ಅದರ ಸ್ಮೆಲ್ಲಿಂದನೇ ಗೊತ್ತಾಗೋಗ್ಬಿಡುತ್ತೆ. ಇನ್ನು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು ಇವೆಲ್ಲ ನೋಡ್ತಿದ್ದ ಹಾಗೆಯೇ ಅದರ ಶೇಪು, ಅದರ ಆಕಾರಗಳಿಂದ ನಾವು ತಿಳ್ಕೊಬೋದು. ಈ ರೀತಿ ನಾನು ಎಲ್ಲನೂ ಐಡೆಂಟಿಫೈ ಮಾಡ್ಕೊಳ್ತೀನಿ. ಆದರೆ ಇದಕ್ಕೆ ಮಾತ್ರ ನಮಗೆ ಬೇರೆಯವ್ರಿಗೆ ಸಹಾಯ ಬೇಕೇ ಬೇಕು. ಇವಾಗ ಮೆಂತ್ಯ ಸೊಪ್ಪನ್ನ ಒಂದು 3 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಒಳ್ಳೆ ಘಮ ಬರ್ತಾ ಇದೆ. ಅದು ಫ್ರೈ ಆದಮೇಲಂತೂ ಈ ಒಂದು ಕಸೂರಿ ಮೇಥಿ ಸ್ಮೆಲ್ ಬರುತ್ತಲ್ಲ, ಆ ಥರ. ಇವಾಗ ಬೇಯಿಸಿಟ್ಕೊಂಡಿರೋಂಥ ಹೆಸರು ಕಾಳನ್ನ ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/4 ಕಪ್ ಹೆಸರು ಕಾಳಿಗೆ ಅರ್ಧ ಕಪ್ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಚೂರು ಉಪ್ಪು ಹಾಕ್ಕೊಂಡು, ಉಪ್ಪು ಹೆಸರು ಕಾಳಿಗೆ ಬೇಯೋ ಟೈಮಲ್ಲಿ ಹಾಕ್ಕೊಂಡಿರೋದ್ರಿಂದ ಇವಾಗ ನೋಡ್ಬಿಟ್ಟು ಹಾಕ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುದಿ ಬರೋಕ್ಕೆ ಶುರುವಾಗಲಿ. ಕುದಿ ಬಂದ ನಂತರ ಒಂದು 4ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಕುದಿ ಬರೋಕ್ಕೆ ಶುರು ಆಗಿದೆ. ರುಚಿ ನೋಡಿದೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡು ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಇಷ್ಟೊತ್ತವರೆಗೂ ಹೈ ಫ್ಲೇಮಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಇವಾಗ ಕುದಿ ಬಂದಿರೋದ್ರಿಂದ ಲಿಡ್ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಒಂದು 4 ನಿಮಿಷ ಬೇಯಿಸ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು 4ರಿಂದ 5 ನಿಮಿಷ ಇದನ್ನು ಕುದಿಸ್ಕೊಂಡೆ. ಏನು ಘಮ ಅಂತ ಇದೆ ಗೊತ್ತಾ ಇದ್ರ ಪಲ್ಯದ ಘಮ ಅಂತೂ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನ ತುರಿ, ಈ ತೆಂಗಿನ ತುರಿ ಹಾಕ್ಕೊಂಡು ಇನ್ನೊಂದು 2 ಕುದಿ ಇದನ್ನು ಬೇಯಿಸ್ಕೊಂಡ್ರೋಣ. ಆವಾಗ ತೆಂಗಿನ ತುರಿ ಹಾಕಿರೋದ್ರಿಂದ ಪಲ್ಯ ನೀವು ಸಾಯಂಕಾಲದವರೆಗೆ ಇಟ್ಟರೂ ಏನೂ ಹಾಳಾಗೋದಿಲ್ಲ. ನೀವು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ಬೋದು. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಇದೆಲ್ಲದ್ರ ಜೊತೆನೂ ಸರ್ವ್ ಮಾಡ್ಬೋದು. ಇದ್ರ ಮೆಂತ್ಯ ಸೊಪ್ಪು ಜಾಗದಲ್ಲಿ ನೀವು ಪಾಲಕ್ ಬೇಕಾದರೂ ಹಾಕೊಂಡು ಮಾಡ್ಕೋಬೋದು.
ಹಸಿಮೆಣಸಿನ್ಕಾಯಿ ಇಷ್ಟಪಡದೇ ಇದ್ದವರು ಒಣಗಿದ ಮೆಣಸಿನ್ಕಾಯಿ ಹಾಕೋಬೋದು. ಸ್ಪೈಸಿ ಆಗಿರಬೇಕು ಅಂದರೆ ನಾನು ಹೇಳ್ದಂಗೆ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿಸ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಹೆಸರು ಕಾಳಿನ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಇದೆ. ಬಿಸಿ ಬಿಸಿ ಹೆಸರು ಕಾಳಿನ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ? ಮತ್ತೆ ಆಗ್ತಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿಕೊಂಡು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.